ನಮಸ್ಕಾರ, ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಈ ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಮೂವಿ ಆದ್ಮೇಲೆ ನೆಕ್ಸ್ಟ್ ಯಾವ ಮೂವಿ ಅಂತ ತುಂಬಾನೇ ವೇಟಿಂಗ್ ಅಲ್ಲಿ ಇತ್ತು. ಈಗ ಆ ವೇಟಿಂಗ್ ಗೆಲ್ಲ ತೆರೆ ಬಿದ್ದಿದೆ. ಕಿಚ್ಚ ಸುದೀಪ್ ಅವರು ಅಭಿನಯದ K47 ಸಿನಿಮಾದಂತಹ ಮಾರ್ಕ್, ಈ ಒಂದು ಟೈಟಲ್ ಗ್ಲಿಮ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ವರ್ಡ್ಗಳು ಬರ್ತವೆ. ಆ ವರ್ಡ್ ಎಲ್ಲ ಸೇರ್ಬಿಟ್ಟು ಸಿನಿಮಾ ಟೈಟಲ್ ರಿವೀಲ್ ಆಗುತ್ತೆ. ಏನಂತ ಅಂದ್ರೆ M ಫಾರ್ ಮ್ಯಾಡ್, A ಫಾರ್ ಆಟಿಟ್ಯೂಡ್, R ಫಾರ್ ರೂತ್ಲೆಸ್, K ಫಾರ್ ಕಿಂಗ್ ಎಲ್ಲ ಸೇರ್ಬಿಟ್ಟು ಮಾರ್ಕ್ ಟೈಟಲ್ ಗ್ಲಿಮ್ಸ್ ಆಗಿ ರಿವೀಲ್ ಆಗುತ್ತೆ. ಈ ಸಿನಿಮಾ ಕೂಡ ಮ್ಯಾಕ್ಸ್ ಮೂವಿ ಏನು ಕಾಂಬಿನೇಷನ್ ಇತ್ತು, ವಿಜಯ್ ಕಾರ್ತಿಕೇಯ, ಕಿಚ್ಚ ಸುದೀಪ್ ಹಾಗೂ ಅಜನೀಶ್ ಲೋಕಿನಾಥ್, ಅದೇ ಕಾಂಬಿನೇಷನ್ ಮಾರ್ಕ್ ಮೂವಿನಲ್ಲೂ ಮುಂದುವರೆದಿದೆ. ಇವಾಗ ಮ್ಯಾಕ್ಸ್ ಮೂವಿ ಹೋದ ವರ್ಷ ಡಿಸೆಂಬರ್ಗೆ ರಿಲೀಸ್ ಆಗ್ಬಿಟ್ಟು ಸೂಪರ್ ಹಿಟ್ ಆಗಿ ಆಯ್ತು. ಅದೇ ತರನೇ ಈ ಮೂವಿ ಕೂಡ ಡಿಸೆಂಬರ್ 25 ಅಂದ್ರೆ ಕ್ರಿಸ್ಮಸ್ ದಿನನೇ ರಿಲೀಸ್ ಆಗಕ್ಕೆ ರೆಡಿ ಆಗಿದೆ. ಈ ಟೈಟಲ್ ಗ್ಲಿಮ್ಸ್ ಅದ್ರಲ್ಲಿ ಏನ್ ಅನ್ನಿಸ್ತು ಎಲ್ಲ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ಮೂವಿ ಶೂಟಿಂಗು ಕೆಲವೇ ತಿಂಗಳಿಂದನೇ ಸ್ಟಾರ್ಟ್ ಆಗಿದ್ದು, ಆದ್ರೆ ಈಗ ಡಿಸೆಂಬರ್ 25ನೇ ತಾರೀಕೇನೆ ಮೂವಿನ ರಿಲೀಸ್ ಮಾಡ್ಬೇಕು ಅಂತ ಟೀಮ್ನವರು ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಅದೇ ತರನೇ ಈ ಮೂವಿ ಬಂದ್ಬಿಟ್ಟು 5 ಭಾಷೆನಲ್ಲಿ. ಈ ಮ್ಯಾಕ್ಸ್ ಮೂವಿ ಈ ಸೌತ್ ಇಂಡಿಯಾದಲ್ಲಿ ಮಾತ್ರನೇ ರಿಲೀಸ್ ಮಾಡಿದ್ರು, ಬಟ್ ಈ ಮೂವಿನ ಮಾರ್ಕ್ ಮೂವಿನ 5 ಭಾಷೆನಲ್ಲಿ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಮೂವಿ ಟೀಮ್ನವ್ರದ್ದು ಪ್ಲಾನ್ ಇದೆ ಅಂತೆ. ಟೈಟಲ್ ಗ್ಲಿಮ್ಸ್ ನ ಒಂದು BGM ವಿಚಾರಕ್ಕೆ ಬಂತ ಅಂದ್ರೆ, ಈ ಒಂದು ಅಜನೀಶ್ ಲೋಕಿನಾಥ್ ಅವರು ಹಳೆ ಮೂವಿಗಳೆಲ್ಲ ತುಂಬಾ ಸಖತ್ತಾಗಿ ಸೈಕ್ ಆಗಿ ಒಂದು BGM ಕೊಟ್ಟಿದ್ದಾರೆ. ಅದೇ ತರನೇ ಈ ಒಂದು ಗ್ಲಿಮ್ಸ್ ಅಲ್ಲಿ ಕೂಡ ಆ ಒಂದು ಛಾಯನ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ಇನ್ನೊಂದು, ಈ ಒಂದು ಟೈಟಲ್ ಗ್ಲಿಮ್ಸ್ ಅಲ್ಲೇನೆ ಈ ತರ ಒಂದು BGM ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇನ್ನ ಮೂವಿನಲ್ಲಿ ಯಾವ ತರ ಕೊಟ್ಟಿರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗ್ತಾ ಇದೆ. ಇನ್ನ ಕಿಚ್ಚ ಸುದೀಪ್ ಅವರ ಲುಕ್ ಬಗ್ಗೆ ಮಾತಾಡೋದಂದ್ರೆ, ಅವರು ಹಳೆ ಸಿನಿಮಾದಲ್ಲಿ ಹೇರ್ ಸ್ಟೈಲ್ ಗೆ ತುಂಬಾನೇ ಒತ್ತು ಕೊಡ್ತಾ ಇದ್ರು. ಅದೇ ತರನೇ ಈ ಸಿನಿಮಾದಲ್ಲೂ ವಿಭಿನ್ನ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕರ್ಲಿ ಹೇರ್ ಸ್ಟೈಲ್ ಅಲ್ಲಿ ಈ ಸಿನಿಮಾದಲ್ಲಿ ನೋಡ್ಬೋದಾಗಿದೆ. ಈ ಒಂದು ಅವ್ರ ಲುಕ್, ಅವರು ಹೇರ್ ಸ್ಟೈಲ್ ಎಲ್ಲ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಒಂದು ಪಕ್ಕಾ ಮಾಸ್ ಗೆಟಪ್ ಅಲ್ಲಿ ಕಾಣಿಸ್ಕೋಬಹುದು ಅಂತ ಅನ್ನಿಸ್ತಾ ಇದೆ. ಈ ಒಂದು ಮ್ಯಾಕ್ಸ್ ಮೂವಿನಲ್ಲಿ ಅರ್ಜುನ್ ಮಹಾಕ್ಷಯ ಅನ್ನೋ ಒಂದು ಹೆಸರಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದಲ್ಲಿ ಅಜಯ್ ಮಾರ್ಕಂಡೇಯ ಅನ್ನೋ ಒಂದು ಹೆಸರಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಈ ಡೈರೆಕ್ಟರ್ ವಿಜಯ್ ಅವರು ಅವರ ಒಂದು ಸಿನಿಮಾ ಹೀರೋಗಳಿಗೆ ಹೆಸರಿಡೋದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಫ್ಯಾಂಟಸಿನ ಇದೆ, ಅದೇ ತರನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ಒಂದು ಕಂಡು ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಮೂವಿಗಿಂತ ಈ ಮೂವಿನಲ್ಲಿ ಫಿಯರ್ಲೆಸ್ ಆಗಿ, ರೂತ್ಲೆಸ್ ಆಗಿ ಕಾಣಿಸ್ಕೋಬಹುದು ಅಂತ ಅನ್ನಿಸ್ತಾ ಇದೆ. ಈ ಸಿನಿಮಾದಲ್ಲಿ ಡ್ರ್ಯಾಗನ್ ಮಂಜು ಅವರು ಕೂಡ ಇದ್ದಾರೆ. ಅವರೇ ಈ ಸಿನಿಮಾದಲ್ಲಿ ಮೇನ್ ವಿಲನ್ ಅಂತ ಕಾದ್ ನೋಡ್ಬೇಕಾಗಿದೆ. ಈಗ ಬರುವಂತ ಸಿನಿಮಾಗಳಲ್ಲಿ ತುಂಬಾ ಮೂವಿಗಳಲ್ಲಿ ಒಂದು ಡಾರ್ಕ್ ಥೀಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದೇ ತರನೇ ಈ ಸಿನಿಮಾದಲ್ಲೂ ಕೂಡ ಡಾರ್ಕ್ ಥೀಮು ಯೂಸ್ ಮಾಡಿದ್ದಾರೆ. ಅದು ಕೂಡ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅನ್ನಿಸ್ತಿದೆ. ಈ ಟೈಟಲ್ ಗ್ಲಿಮ್ಸ್ ನೋಡಿರೋರು ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಈ ತರದ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.